ಚಾಮರಾಜನಗರ ತಾಲೂಕಿನಲ್ಲಿ ಹುಲಿ ಆತಂಕಕ್ಕೆ ಹೆಚ್ಚು ಜನ ಒಳಗಾಗ್ತಾ ಇದ್ದಾರೆ. ಹುಲಿಯ ಹೆಜ್ಜೆಯನ್ನು ಕಂಡು ರೈತರು ಇನ್ನಷ್ಟು ಗಾಬರಿಗೆ ಒಳಗಾಗ್ತಾ ಇರುವಂತಹ ಪ್ರಕರಣ. ನಂಜೆ ದೇವನಪುರ ಉಡಿಗಾಲ ವೀರನಪುರ ಗ್ರಾಮದಲ್ಲಿ ಹುಲಿ ಓಡಾಡಿರುವಂತಹ ಹೆಜ್ಜೆ ಗುರುತು ಕಾಣಿಸಿದೆ. ಸಾಕಾನೆ ಬಳಸಿ ಆಪರೇಷನ್ ಟೈಗರ್ ಈಗಾಗಲೇ ನಿನ್ನೆಯಿಂದಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಈ ಕಾರ್ಯಾಚರಣೆಗೆ 2 ಸಾಕಾನೆಗಳ ಬಳಕೆಯನ್ನು ಕೂಡ ಮಾಡಲಾಗಿದೆ. ಆದರೆ ಹುಲಿಗಳ ಹೆಜ್ಜೆ ಗುರುತು ಕಂಡು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದಷ್ಟು ಬೇಗ ಹುಲಿಗಳನ್ನ ಸೆರೆ ಹಿಡೀರಿ, ಇಲ್ಲದಿದ್ರೆ ನಮ್ಮಗಳ ಜೀವಕ್ಕೆ ಆಪತ್ತಿದೆ ಅನ್ನುವಂತಹ ವಿಚಾರವನ್ನ ಹಂಚಿಕೊಳ್ತಾ ಇದ್ದಾರೆ. ನಿನ್ನೆ ನೀವು ನೋಡಿದ್ರಿ, ಒಂದೇ ಕಡೆಗಳಲ್ಲಿ 5 ಹುಲಿಗಳಿರೋದು ಕಾಣಿಸಿತ್ತು. ಸೊ ಅದಾದ ನಂತರದಲ್ಲಿ ಸಾಕಾನೆಗಳನ್ನ ಬಳಸಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರಾದರೂ ಕೂಡ ಕೋಂಬಿಂಗ್ನಲ್ಲಿ ಇಲ್ಲಿವರೆಗೂ ಹುಲಿಗಳ ವಿಚಾರವಾಗಿ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಹೆಜ್ಜೆ ಗುರುತು ಪತ್ತೆಯಾಗಿರೋದ್ರಿಂದ ಅದು ಈಗ ನಂಜೆ ದೇವನಪುರ ಉಡಿಗಾಲ ವೀರನಪುರ ಗ್ರಾಮದ ಸುತ್ತಮುತ್ತ ಓಡಾಟ ನಡೆಸಿರೋದು ಸ್ಪಷ್ಟವಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಸದ್ಯ ಕೂಂಬಿಂಗ್ ಕಾರ್ಯಾಚರಣೆ ಯಾವ ಹಂತಕ್ಕೆ ಬಂದಿದೆ? ಸೊ ಈಗ 3 ಗ್ರಾಮಗಳಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಒಂದೇ ಕಡೆಗಳಲ್ಲಿದ್ದಂತಹ ಹುಲಿಗಳೀಗ ಬೇರ್ಪಟ್ಟಿರುವಂತಹ ಆತಂಕ ಇದೆಯಾ? ದಿವ್ಯ ಜ್ಯೋತಿ, ಈ ಹುಲಿಗಳು ಬೇರ್ಪಟ್ಟಿಲ್ಲ. ಯಾಕೆಂದ್ರೆ ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು ಜೊತೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಇದೀಗ ತಾಯಿ ಹುಲಿ ಎಲ್ಲೆಡೆ ಒಂದು ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇದು ನಿಜಕ್ಕೂ ಕೂಡ ಗ್ರಾಮಸ್ಥರಲ್ಲಿ ಒಂದು ಆತಂಕವನ್ನ ಉಂಟು ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ ಮೊನ್ನೆ ಅಷ್ಟೇ CCTVಯಲ್ಲಿ 5 ಹುಲಿಗಳ ಸಂಚಾರ ಕಂಡು ಬಂದಿತ್ತು. ನಂತರ ಒಂದು ಅರಣ್ಯ ಇಲಾಖೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ನಂತರ ಅರಣ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಳೋದ್ರ ಮೂಲಕವಾಗಿ ಹುಲಿ ಸೆರೆಗೆ ಒಂದು ಕೂಂಬಿಂಗ್ ಕಾರ್ಯಾಚರಣೆಯನ್ನ ಮುಂದುವರಿಸಿತು ಅಂತ ಹೇಳ್ಬೋದು. ಅಲ್ಲದೆ ನಿನ್ನೆ ಡ್ರೋನ್ ಕಾರ್ಯಾಚರಣೆಯಲ್ಲೂ ಕೂಡ 5 ಹುಲಿಯ ಒಂದು ದೃಶ್ಯಗಳು ಕೂಡ ಲಭ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಇದೀಗ ಅರಣ್ಯ ಇಲಾಖೆ ಮತ್ತಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಹುಲಿಗಳ ಒಂದು ಹಿಡೀಲಿಕ್ಕೆ 2 ಸಾಕಾನೆಗಳನ್ನ ತರಿಸ್ಕೊಂಡಿದ್ದಾರೆ. ಇದು ಸಾಲಲ್ಲ ಅನ್ನೋ ಮಾಹಿತಿ ಕೂಡ ಒಂದು ಗ್ರಾಮಸ್ಥರು ಅರಣ್ಯ ಇಲಾಖೆ ತಿಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಾಕಾನೆಗಳನ್ನ ತರಿಸ್ಕೊಳ್ಳೋದು ಮತ್ತು ಜೊತೆಗೆ ನುರಿತ ಪಶು ವೈದ್ಯರನ್ನ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ 5 ಹುಲಿಗಳನ್ನು ಕೂಡ ಹಿಡಿಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಮತ್ತೆ ನನ್ನ ಕನ್ಸಿಲ್ ಮಾಡಿರ್ತೀರಲ್ಲ ನೀವು, ಈಗ ಬೇರೆ